ನನ್ನ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ಈ ದಿನ ಕುಟ್ಟವಲಕ್ಕಿ ಮಲೆನಾಡಿನಲ್ಲಿ ಸಾಮಾನ್ಯಕ್ಕೆ ಎಲ್ಲರೂ ಇಷ್ಟಪಡುವಂಥದ್ದು. ಇದು ಸಂಜೆ ಹೊತ್ತು ಕಾಫಿ ಜೊತೆ ತಿಂತಾರೆ. ಬಹಳ ರುಚಿ ಇರುತ್ತೆ. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ 1/4 kg ಮೀಡಿಯಮ್ ಅವಲಕ್ಕಿನ ತಗೊಂಬಂದು 1 ಗಂಟೆ ಬಿಸಿಲಲ್ಲಿ ಒಣಗಿಸಿದ್ದೀನಿ. ಈಗ ಕುಟ್ಟವಲಕ್ಕಿ ಮಾಡೋಣ ಬನ್ನಿ. ಬಾಣಲೆ ಇಟ್ಕೊಂಡಿದ್ದೀನಿ. 4 ಒಣಮೆಣಸನ್ನ ಪೀಸ್ ಮಾಡಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. 1 ಎಸಳು ಕರಿಬೇವು ಹಾಕಿದ್ದೀನಿ. ಇಲ್ಲಿ ಹಿಂಗೆ ಹಾಕಬೇಕು ಪರಿಮಳಕ್ಕೆ. 2 ಪೀಸ್ ಹಿಂಗೆ ಹಾಕ್ತೀನಿ. ತುಂಬ ರುಚಿ ಇರುತ್ತೆ ಕುಟ್ಟವಲಕ್ಕಿ. ಆದರೆ ಹೆಚ್ಚು ಖಾರ ಮಾಡಬಾರ್ದು, ಸ್ವಲ್ಪ ಫ್ರೈ ಮಾಡೋಣ. ಇಲ್ಲಿ 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ತೀನಿ. ಸ್ವಲ್ಪ ಫ್ರೈ ಆಗಿ 1 ಸ್ಪೂನ್ ಉದ್ದಿನಬೇಳೆ ಹಾಕ್ತೀನಿ. ಈಗ ಕೊತ್ತಂಬರಿ ಹಾಕ್ತೀನಿ 1 ಸ್ಪೂನ್. ನಾಲ್ಕೇ ಕಾಳು ಮೆಂತೆ ಹಾಕ್ತೀನಿ. ಇದು ಅಷ್ಟೇ ಪರಿಮಳಕ್ಕೆ. ಜೀರಿಗೆ ಹಾಕಬೇಕು. ನಾನಿಲ್ಲಿ 1/2 ಸ್ಪೂನ್ ಹಾಕ್ತೀನಿ. ನೋಡಿ, 1 ಸ್ಪೂನಿನಷ್ಟು ಹುಣಸೆ ಹಣ್ಣಿನ ಹೆಸಳು ಹಾಕ್ತೀನಿ. ಈಗ 1 ಮುಷ್ಟಿ ಅವಲಕ್ಕಿ ಹಾಕ್ತೀನಿ. ಕಾಲು ಗಿಟಕು ಕೊಬ್ಬರಿ ತಗೊಂಡಿದ್ದೀನಿ. ಈಗ ಹೆಚ್ಚಿದ್ದೀನಿ, ಸ್ವಲ್ಪ ಬೆಚ್ಚಗೆ ಮಾಡೋಣ. ಕೊಬ್ಬರಿ ಬಾಣಲೆಗೆ ಹಾಕಿದ್ದೀನಿ. ಸ್ವಲ್ಪ ಬಿಸಿ ಮಾಡಬೇಕು. ಕೆಲವು ಸರಿ ಕೊಬ್ಬರಿ ಹಸಿ ಇದ್ದರೆ ಕುಟ್ಟವಲಕ್ಕಿ ಕಂದ್ರ ಆಗಿಬಿಡುತ್ತೆ. ಅವಲಕ್ಕಿ ಹುರಿದಿದ್ದ ಖಾರ ಕೊಬ್ಬರಿ ಎಲ್ಲವೂ ಸಪ್ರೇಟಾಗಿ ಪುಡಿ ಮಾಡ್ತೀನಿ. ತುಂಬ ನಯಸ್ಸಾಗಿ ಮಾಡಬಾರ್ದು. ಅವಲಕ್ಕಿ ಸ್ವಲ್ಪ ತರಿ ತರಿ ಇರಬೇಕು. ನೋಡಿ, ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡೋಣ. ಬಾಣಲೆ ಇಟ್ಕೊಂಡಿದ್ದೀನಿ. 2 ಎಸಳು ಕರಿಬೇವು ಹಾಕಿದ್ದೀನಿ. ಈಗ ಇದಕ್ಕೆ 4 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕೋಣ. 2 ಎಸಳು ಕರಿಬೇವು ಹಾಕಿದ್ದೀನಿ. ಈಗ ಇದಕ್ಕೆ 1/2 ಸ್ಪೂನಷ್ಟು ಅರಿಶಿನ ಹಾಕೋಣ. ನಾನಿಲ್ಲಿ 2 ಸ್ಪೂನಷ್ಟು ಶೇಂಗಾ ಹಾಕ್ತೀನಿ. ಶೇಂಗಾ ಚೆನ್ನಾಗಿ ಫ್ರೈ ಆಗಬೇಕು. 1/4 ಸ್ಪೂನಷ್ಟು ಸಾಸಿವೆ ಕಾಳು ಹಾಕ್ತೀನಿ. ತುಂಬ ಸುಲಭ, ಬಹಳ ಬೇಗ ಮಾಡ್ಬೋದು. ಅವಲಕ್ಕಿ ಒಂದು ಒಣಗಿಸಿಟ್ಕೊಂಡ್ರೆ 10 ನಿಮಿಷದಲ್ಲಿ ಕುಟ್ಟವಲಕ್ಕಿ ರೆಡಿ ಆಗುತ್ತೆ. ಯಾರು ಗೆಸ್ಟ್ ಬಂದಾಗ ಸಹಿತ ಕೊಡೋಕ್ಕೆ ಇದೊಂಥರ ಒಳ್ಳೆ ತಿಂಡಿ ಆಗುತ್ತೆ. ಮಲೆನಾಡಲ್ಲಿ ಕುಟ್ಟವಲಕ್ಕಿ ಕಾಫಿ ಮಿಕ್ಸ್ ಮಾಡ್ಕೊಂಡು ತಿಂತಾರೆ, ಅಷ್ಟು ಇಷ್ಟ. 3 ಸ್ಪೂನಷ್ಟು ಪುಟಾಣಿ ಹಾಕಿದ್ದೀನಿ. ಪುಟಾಣಿ ಹಾಕಿದ ಮೇಲೆ ಗ್ಯಾಸ್ ಆಫ್ ಮಾಡಬೇಡ. ಸ್ವಲ್ಪ ಒಗ್ಗರಣೆ ತಣ್ಣಗಾಗಲಿ. ಈಗ ಇದಕ್ಕೆ ಒಗ್ಗರಣೆ ಎಲ್ಲ ಸುರಿಯೋಣ. 1 ಸ್ಪೂನಷ್ಟು ಬೆಲ್ಲ, 1 ಸ್ಪೂನಷ್ಟು ಉಪ್ಪು ಇದಕ್ಕೆ ಹಾಕಿದ್ದೀನಿ. ಮಿಕ್ಸ್ ಮಾಡೋಣ. ಈಗ ಕೈಯಲ್ಲಿ ಕಲಿಸ್ಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕದು. ಇದು 1 ತಿಂಗಳವರೆಗೂ ಚೆನ್ನಾಗಿರುತ್ತೆ. ಜರ್ನಿ ಎಲ್ಲ ಮಾಡಬೇಕಾದ್ರೆ ಈ ಥರ ಕುಟ್ಟವಲಕ್ಕಿ ಇಟ್ಕೊಂಡ್ರೆ ಮೊಸರು ಪ್ಯಾಕೆಟ್ ಕೊಂಡ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂದ್ಬಿಡ್ಬೋದು. ನೋಡಿದ್ರಲ್ಲ ಕುಟ್ಟವಲಕ್ಕಿ ಹೇಗೆ ಮಾಡೋದು ಅಂತ. ಇದು ತುಂಬ ಹಳೆಯ ಕಾಲದ ಮಲೆನಾಡಿನ ತಿಂಡಿ. ನೋಡಿ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.